ಕರ್ನಾಟಕ ಸರ್ಕಾರ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ಯೋಜನೆ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಮೊಟ್ಟೆ ಯೋಜನೆ ಕೈಬಿಡುವಂತೆ ಮಠಾಧೀಶರು ಹಾಗೂ ಕೆಲವು ಬಸವ ಲಿಂಗಾಯತ ಧರ್ಮ ಸಂಘಟನೆಯವರು ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಖುದ್ದು ಶಾಲಾ ಮಕ್ಕಳೇ ಮೊಟ್ಟೆ ಬೇಕು ಎಂದು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಒಂದು ವೇಳೆ ಶಾಲೆಗಳಲ್ಲಿ ಮೊಟ್ಟೆ ಕೊಡಬೇಡಿ ಎಂದು ಹೋರಾಟ ಮಾಡಿದರೆ ಸ್ವತಃ ನಾವೇ ಮಠದಲ್ಲಿ ಕುಳಿತು ಮೊಟ್ಟೆ ತಿನ್ನುತ್ತೇವೆ ಎಂದು ವಿದ್ಯಾರ್ಥಿನಿಯರು ಮಕ್ಕಳಾಗಿ ಹೆಂಗೆ ಹೇಳ್ತೀವಿ ನಿಮ್ಗೆ ಗೊತ್ತಿರಬೇಕು. ಮಕ್ಕಳು ದೇವ್ರ ಅಂತೀರಿ, ಮತ್ತೆ ಮಕ್ಕಳು ದೇವ್ರ ಆಸೆ ಅದಕ್ಕೆ ನಿರ್ವಹಿಸಲ್ಲ. ನೀವು ನಾವೇನ್ ರೋಡಿಗೆ ಬಂದು ವಿರುದ್ಧ ಮಾಡ್ಬೇಕೆ? ನಿಮಗ್ ಚಲೋ ಅನ್ಸುತ್ತಾ? ನಿಮ್ ಮಕ್ಕಳು ನಿಂಗೆ ಹೋಗಿ ಮಾಡಿದ್ರೆ ನಿಮಗ್ ಚೆನ್ನಾಗ್ ಅನ್ಸುತ್ತಾ? ಇಲ್ಲಲ್ಲ, ನಮಗ್ ಮೊಟ್ಟೆ ಬೇಕು, ಬಾಳೆಹಣ್ಣು ಬೇಕು. ನೀವೇನಾದ್ರೂ ಮಾಡಿಲ್ಲ ಅಂದ್ರೆ ನಿಮ್ ಬಂದು ನಿಮ್ ಮಟ್ಟದಾಗೆ ಕೂತು ನಾವು ತತ್ತಿ ತಿಂತೀವಿ ನೋಡ್ರಿ. ಬೇಕಾದ್ರು ನಿಮ್ಗ ಬೇಡಲ್ಲ, ನಮಗ್ ತತ್ತಿ ಕೊಡ್ರಿ, ಬಾಳೆಹಣ್ಣು ಕೊಡ್ಬೇಕು. ಸರ್ಕಾರ 5 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ನೀಡುವ ಸಲುವಾಗಿ ಶಿಶು ಮತ್ತು ಅಭಿವೃದ್ಧಿ ಇಲಾಖೆಯು ಪ್ರತಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಆದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಳವಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಹುಲಿಕಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಸುಮಾರು 60,000 ರೂಪಾಯಿ ಖರ್ಚು ಮಾಡಿ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ. ಆದರೆ ಅದಕ್ಕೆ ನೀರಿನ ಸೌಲಭ್ಯ ಮಾಡದೆ ಬಿಲ್ ತೆಗೆಯಲಾಗಿದೆ ಎಂದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದು ಅಲ್ಲದೆ ಅಂಗನವಾಡಿ ಸುತ್ತಮುತ್ತಲೂ ಕುಡುಕರು ಕುಡಿದು ಬಿಸಾಡಿದ ಬಾಟಲಿ, ಪ್ಯಾಕೆಟ್, ತುಂಡು ಬೀಡಿ ಅಲ್ಲದೆ ಮಕ್ಕಳು ಆಟ ಆಡುವ ಸ್ಥಳದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಅಂಗನವಾಡಿ ಸುತ್ತಲೂ ಗಬ್ಬು ವಾಸನೆ ಬೀರುತ್ತಿದ್ದರೂ ಯಾವ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದೇ ಇರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಇಂದು ಬೈಕ್ ಸವಾರನ ಮೇಲೆ ಟಿಪ್ಪರ್ ಒಂದು ಹಾದು ಹೋಗಿರುವ ಘಟನೆ ತಾಳಿಕೋಟೆಯಲ್ಲಿ ನಡೆದಿದ್ದು ಚಾಲಕ ಪರಾರಿಯಾದ ಘಟನೆ ನಡೆದಿದೆ. ಈ ಘಟನೆಯು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೆದಿದೆ. ಟಿಪ್ಪರ್ ಚಾಲಕ ಅಲ್ಲಿಂದ ಪಲಾಯನಗೊಂಡಿದ್ದು ಟಿಪ್ಪರ್ ಅನ್ನು ತಾಳಿಕೋಟೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಪಘಾತಕ್ಕೆ ಒಳಗಾದ ಯುವಕನನ್ನು ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಾಗಿಸಲಾಗಿದೆ. ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮಿನಿ ವಿಧಾನಸೌಧದ ಎದುರಿಗೆ ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯರು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಘೋಷಿಸಲು ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರು ಸದಸ್ಯರು ನಾಳೆಯಿಂದ ಅಧಿವೇಶನ ಮುಗಿಯುವವರೆಗೂ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಹೇಳಿದರು. ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿಸಲು ತುಂಬಾ ವರ್ಷಗಳಿಂದ ಹೋರಾಟ ಮಾಡುತ್ತಲೇ ಬಂದಿದ್ದೇವೆ. ಸದನದಲ್ಲಿ ಜಿಲ್ಲೆಯನ್ನು ಮಾಡುವ ಈ ಭಾಗದ ನಾಯಕರು ಸದನದಲ್ಲಿ ಧ್ವನಿ ಎತ್ತದೇ ಹೋದರೆ ಮುಂದೆ ಒಂದು ದಿನ ಅವರ ವಿರುದ್ಧವೂ ಹೋರಾಟ ನಡೆಯುತ್ತದೆ ಎಂದು ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಕಾಶಿನಾಥ್ ಕುರ್ನೆ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹೋರಾಟ ಸಮಿತಿಯ ಉಪಾಧ್ಯಕ್ಷ ಸಂಜು ಬಡಗೇರ್, ಚಿಕ್ಕೋಡಿ ತಾಲೂಕಾ ಕರ್ನಾಟಕ ನವನಿರ್ಮಾಣ ವೇದಿಕೆಯ ಅಧ್ಯಕ್ಷ ಸುನೀಲ್ ಮಾಳಿ, ರಮೇಶ್ ಕರ್ನೂರೆ, ಸಂಜು ಹಿರೇಮಠ್, ಕಲಗೌಡ ಕುಬ್ನವರ್ ಸೇರಿದಂತೆ ಹಲವು ಜಿಲ್ಲಾ ಹೋರಾಟ ಸಮಿತಿ ಸದಸ್ಯರು ಹಾಜರಿದ್ದರು. ಮಾಡ್ರಿ ಅಂತ ಇದು ಒಂದು ಸತ್ಯಾಂಶ ಇದ್ದು ವಿಷಯ. ನಾಳೆ ಎಲ್ಲರಿಗೂ ಇದೊಂದು ಒಂದು 100 50-60 ಜನ ಡೈಲಿ ನಿಯೋಜನೆ ಮಾಡಿದೇವ್ರಿ ಅಷ್ಟೇ. 50 ಜನ ಕಂಟಿನ್ಯೂ ನಮ್ಮ ಅಧಿವೇಶನ ಮುಗಿಯೋ ಮಟ್ಟ ಅವತ್ತು ಧರಣಿ 24 ತಾರೀಕು ತಕ 10 ತಾರೀಕಿಂದ 24 ತಾರೀಕು ಇಲ್ಲ ಸರ್. ಇದು ಹಗಲಿ ಅಷ್ಟೇ ಸರ್. ಇಲ್ಲ ಅದನ್ನ ಹೋರಾಟ ಅಂತೂ ನಿಮ್ಗೆ ಗೊತ್ತಿಲ್ಲ. ಇಲ್ಲ 10 ದಿವಸ ಮಾಡವ್ರಿ. ಅದು ಏನು ವಿಷಯ ತೆಗೆದ್ರು ಅದನ್ನೇನೋ ಒಂದು ರೂಪರೇಷೆ ಬಂತು ಅಷ್ಟೊತ್ತಕ್ಕೆ ಇರೋದ. ಇಲ್ಲಾಂದ್ರೆ ಮುಂದೆ ನಾವು ಇದೇ ಸರ್ ಕೇಳಿದಂಗೆ ಎಲ್ಲ MLAಗಳು ಧರಣಿ ಅವ್ರ ಮುಂದೆ ಅವ್ರ ಗೆರ ಹಾಕುವಂತ ಯೋಜನೆ ಹಾಕೋತೀವಿ. ಆಮೇಲೆ ಒಂದು ಏನಂತಾರಲ್ಲ ವಿಧಾನಸೌಧ ಚಲೋ ಅಂತ ಒಂದು ಚಳವಳಿ ಮಾಡಿ ನಾವು ಬೆಂಗಳೂರು ತನಕ ಹೋಗಿ ಅಲ್ಲಿ ಧರಣಿ ಮಾಡುವಂಥದ್ದು ಒಂದು ಏನಾರ ಪ್ಲಾನ್ ಹಾಕಬೇಕೈತೆ ಅವ್ರಿಗೆ. ಅದನ್ನು ಮಾಡತ್ತೇವೆ ಸರ್. ತಾವು ಸಾಥ್ ಕೊಟ್ಟರೆ ನಾವು ಎಲ್ಲ ರೀತಿ ಹೋರಾಟ ಮಾಡಕ್ಕೆ ಸಿದ್ದಿದ್ದೇವೆ ಸರ್. ಈಗ ಕೆಲವೊಬ್ಬರು ಜನ ಅಂತಿದಾರೆ
ಇಲ್ಲ ಮತ್ತು ನೀವು ಒಟ್ಟ ಹೋರಾಟ ಮಾಡಕತ್ತೀರಿ ನಿಮಗೆಲ್ಲ ಜನ ಬೆಂಬಲ ಸಿಗ್ತೈತಿದ್ದ ಖರೆ ವಿಷಯ ಏನು ಬಂದೈತೆ ಅಂದ್ರೆ ಹೋರಾಟ ಮಾಡೋರು ಒಬ್ರು ಹೇಳ್ಬೇಕಾಗ್ತದೆ, ಎಲ್ಲರೂ ಹೇಳಂಗಿಲ್ರಿ. ಅದಕ್ಕೆ ನಾವು ನಮ್ಮದು ಹೆಂಗೈತಿ ನಾವ ಎಲ್ಲ ಮುಂದಿರ್ಬೇಕತ್ತೇನಲ್ಲ, ನಾವು ಹೋರಾಟ ಪುಷಪ್ ಮಾಡ್ತೀವ್ರಿ. ಅವು ಎಲ್ಲರೂ ಜನ ಸೇರಿ ಅವರ ಮಾಡ್ಲಂದ್ರೆ ನಮಗೆ ಭಾಳ ಚಲೋ ಐತಿ. ನಮಗೇನು ಅಧ್ಯಕ್ಷ ಉಪಾಧ್ಯಕ್ಷ ಏನು ಸಂಬಂಧ ಇಲ್ಲ. ಅವರು ಎಲ್ಲ ಜನ ಎದ್ದು ನಮ್ಮ ಲೀಡರ್ಗಳ ಇವರೆಲ್ಲ ನಾವ ಆಗ್ತೀವಿ ಒಂದು ನಿಯೋಗ ಮಾಡೋಣ ಅಂದ್ರೆ ಅವರ ನಮ್ಗೆ ಒಟ್ಟು ನಮ್ಗೆ ಜಿಲ್ಲಾ ಮಾಡ್ರೆ ನಮಗೂ ಸಂತೋಷ ಭಾಳ ಐತಿ. ಹೇಳಿ ಜಿಲ್ಲಾ ಹೋರಾಟ ಸಮಿತಿ ಎಲ್ಲರೂ ವಿಶ್ವಾಸ ತಗೊಳಕ್ಕೆ ನೀವು ವಿಫಲರಾದಂತ ಜನ ಆರೋಪ ಮಾಡ್ತಾರೆ. ಯಾಕಂದ್ರೆ ನಿಮ್ಮಲ್ಲಿ ನೀವು 4 ಮಂದಿ ಬೇರೆ ಯಾರಿಲ್ಲ, ಯಾರು ವಕೀಲರಿಲ್ಲ, ಬೇರೆ ಯಾವುದೇ ಇದ್ರವ್ರಿಲ್ಲ, ಅವರಲ್ಲಿಲ್ಲ. ಇಲ್ಲ ನಾವೊಂದು ಕಮಿಟಿ ನಿಮ್ಗೆ ಬೇಕಾದಾಗ ನೀವು ಮಾಡ್ಕೊಳ್ಳಿ ಸರ್. ಇಲ್ಲ ಈಗ ನಾವು ಕಮಿಟಿಯನ್ನು ಮಾಡಿದಿವ್ರಲ್ಲ, ಅದು ನಿಮ್ಗೆ ನಾಳೆ ನಮ್ಗೆ ವಿಧಾನ ಕೊಡ್ತೀವ್ರಿ. ನಾವು ಇವತ್ತು ತಂದಿಲ್ಲ. ಕಮಿಟಿಯಾಗ ನಮ್ಮಲ್ಲಿ 15 ಜನ ಅದಾರ ಸರ್. ಮತ್ತು ಹಾರುಗೇರಿ ಜನ ತೊಗೊಂಡ್ರಿ, ರಾಯಬಾಗ್ ಜನ ತೊಗೊಂಡಿವ್ರಿ, ಮತ್ತು ನಿಪ್ಪಾಣಿ ಜನ ತೊಗೊಂಡಿವ್ರಿ, ಹುಕ್ಕೇರಿ ಜನ ಅದಾರ್ರಿ. ಎಲ್ಲ ಕಡೆ ನಮ್ಗೆ ಆ ಕಮಿಟಿಯನ್ನು ನಾವು ಇದ ಮಾಡಿದ್ವಲ್ಲ, ಎಲ್ಲ ತಾಲೂಕು ಜನ ತೊಗೊಂಡಿವಿ. ಅದ್ರ ವಕೀಲು ಬಿ ಅದಾರ್ರಿ. ಪದಾಧಿಕಾರಿಗಳು ಯಾರಿಲ್ಲ. ಇಲ್ಲ ಪದಾಧಿಕಾರಿಗಳು ಅದಾರ ಸರ್. ಪದಾಧಿಕಾರಿಗಳು ಅವ್ರು ತೊಗೊಂಡೇವು. ನಾವು 21 ಜನದೊಂದು ಪದಾಧಿಕಾರಿ ಇದ ಮಾಡಿದೀವಿ. ಅದನ್ನ ರಿಜಿಸ್ಟ್ರೇಷನ್ಗೂ ನಾವು ಕೊಡಕ್ ಮನೆ ಕೊಟ್ಟಿದ್ದು ರೀ ಒಂದು 15 ದಿವಸಗಳಿಗೆ. ಬಟ್ ಅವ್ರು ಏನಂದ್ರು ಒಂದು ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ನಿಯಮಕ್ಕೆ ಒಂದು ಸ್ವಲ್ಪ ಅಡಚಣೆ ಬಂದೈತಿ. ಅದನ್ನ ಕರೆಕ್ಷನ್ ಮಾಡ್ಕೊಂಡು ಅದು ನಿಮ್ಗೆ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಗೆ ಕೈಯಾಗ ತಂದು ಕೊಡ್ತಾರೆ. ಎಲ್ಲರೂ ಅದಾರ ಸರ್, ವಕೀಲರು ಅದಾರ ಅದ್ರೊಳಗ. ಎಲ್ಲ ಸಮಾಜದವ್ರು ಇಬ್ಬರನ್ನ ತೊಗೊಂಡಿವಿ, ಹೆಣ್ಮಕ್ಳನ್ನ ತೊಗೊಂಡಿವಿ. ಹಿಂಗೆಲ್ಲ ಒಂದು ವ್ಯವಸ್ಥಿತ ಮಾಡಿದವ್ರು ಸರ್. ಅದ್ರೊಳಗೆ ಅದನ್ನ ವಕೀಲರ, ದಲಿತ ಸಂಘದವ್ರಿ, ಕುರುಬ ಸಮಾಜದವ್ರನ್ನ, ಹಿಂಗೆಲ್ಲ ಸಮಾಜದವ್ರನ್ನ ತೊಗೊಂಡು ಮಾಡಿದವ್ರದ್ದು.